ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಬಿಟ್ಟು ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ ನಾನು ವೆಡ್ನೆಸ್ಡೇ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನಗೆ ಮೊನ್ನೆ ಕೇಳಿದರು ಜಿಲೇಬಿ ರಬ್ಡಿ ಯಾವ ರೀತಿ ಮಾಡೋದು ಸ್ವಲ್ಪ ತೋರಿಸ್ಕೊಡಿ ಅಂತ. ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ಈಗ ಮಾಡಬೇಕು, ಟೈಮ್ ಆಗಿದೆ ಆಲ್ರೆಡಿ. ಮಕ್ಕಳು ಆಲ್ರೆಡಿ ಸ್ಕೂಲಿಂದ ಬಂದಿದ್ದಾರೆ, ಅವಳು ಓದ್ಕೋತಿದ್ದಾಳೆ, ಹಾಗೆ ಅವನು ಟ್ಯೂಷನ್ಗೆ ಹೋಗಿದ್ದಾನೆ. ಸೊ ನಮ್ಮನೆಯವ್ರು ಬರೋ ಟೈಮ್ ಆಗುತ್ತಲ್ವ, ಅವ್ರಿಗೋಸ್ಕರ ಬೇಗ ಬೇಗ ಮಾಡಿಬಿಟ್ಟು ಬಿಸಿದೇ ಕೊಡೋಣ ಅಂತ ಅಂದ್ಕೊಂಡು ಈ ಡೈಲಿ ರೊಟೀನ್ ನಾನು ಈ ವಿಡಿಯೋದಲ್ಲಿ ಏನೂ ತೋರಿಸಿಲ್ಲ. ಮಾರ್ನಿಂಗಿಂದ ನಾನು ಮಾಡೋಕ್ಕೆ ಆಗಿಲ್ಲ, ಯಾಕಂದರೆ ಮಾರ್ನಿಂಗು ಅವ್ರಿಗೆ ಸ್ಕೂಲ್ ಇತ್ತು. ಹುಡುಗರಿಗೆ ಸ್ಕೂಲ್ ಇರೋದ್ರಿಂದ ಅವ್ರು ಸ್ವಲ್ಪ ಹೇಳ್ಕೊಡ್ಬೇಕಾಗಿತ್ತು. ಅಷ್ಟು ಇಟ್ಕೊಂಡೆಲ್ಲ ಬೇಗ ಬೇಗ ಲೇಟ್ ಆಗಿಬಿಡ್ತು ಇವತ್ತು. ಅದಕ್ಕೆ ಬೇಗ ಬೇಗ ಎಲ್ಲ ಅಡುಗೆ ಮಾಡಿ ಕಳಿಸಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಅವಾಗೂ ಕೂಡ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಎಲ್ಲೋ ಹೊರಗಡೆ ಹೋಗಿ ಬರಬೇಕಿತ್ತು. ಮತ್ತು ನಾನು ಈವ್ನಿಂಗಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರಿಗೆಲ್ಲ ಹೇಳ್ಕೊಟ್ಟಾದ್ಮೇಲೆ ನಾನು ಕೂತಿರೋದು ವೀಡಿಯೋ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಈವ್ನಿಂಗಿಂದ ಸ್ಟಾರ್ಟ್ ಮಾಡಿ ಅದೇ ಜಿಲೇಬಿ ರಬ್ಡಿ ಅಂತ ಹೇಳಿದ್ರೆ ಅದನ್ನೇ ಅದಕ್ಕೆಲ್ಲ ಮಾಡೋದಕ್ಕೆ ನಾನು ತಯಾರಿ ಮಾಡ್ಕೊಂಡಿದ್ದೀನಿ. ಪಾತ್ರೆಗೆ ಉದ್ದಿನ ಬೇಳೆನ ಒಂದು 2ರಿಂದ 3 ಗಂಟೆ ನೆನೆಸಿಟ್ಕೋತಾ ಇದ್ದೀನಿ. ಅಷ್ಟರಲ್ಲಿ ಪಾಕ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಪಾತ್ರೆಗೆ 2 ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡು ಅದೇ ಕಪ್ಪಲ್ಲಿ 2 ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಂಡು 1-2 ಚಿಟಿಕೆ ಅಷ್ಟು ನಾನು ಫುಡ್ ಕಲರ್ನ ಹಾಕೋತಾ ಇದ್ದೀನಿ. 1-2 ಏಲಕ್ಕಿನ ಜಜ್ಕೊಂಡು ಹಾಕೋತಾ ಇದ್ದೀನಿ. ಹಾಗೆ ನಾನು ಸ್ಟವ್ ಹಚ್ಕೊಂಡು ಪಾಕನ ರೆಡಿ ಮಾಡ್ಕೋತಾ ಇದ್ದೀನಿ. ಪಾಕ ಕುದ್ದಿ ನೋಡಿ ಈ ಥರ ಆಗಬೇಕು. ಕುದ್ದು ಒಂದೆಳೆ ಬರುತ್ತಲ್ಲ ಆ ಥರ ಆಗಬೇಕು ಪಾಕ. ನೋಡಿ ಈ ಥರ ಇದು ಕುದಿಯೋಕ್ಕೆ ಬಿಟ್ಟು ಈ ಪಾಕ ನಾನು ಇಟ್ಕೊಂಡಿದ್ದೀನಿ. ಇವಾಗ ನಾನು ಜಾರ್ ತಗೋತಾ ಇದ್ದೀನಿ ಅಂತ ಉದ್ದಿನ ಬೇಳೆನ ನೀರೆಲ್ಲ ಬಸ್ತು ಈ ಥರ ರುಬ್ಬಿಟ್ಕೋಬೇಕಾಗುತ್ತೆ. ಈ ಥರ ಫುಲ್ಲು ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಹದದಲ್ಲಿ ನಾವು ರುಬ್ಬಿಟ್ಕೋಬೇಕು. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿದ್ದಿಸ್ಬೇಕು. ಈ ಥರ ಮಿದ್ದಿಸಿದಷ್ಟು ಜಿಲೇಬಿ ಚೆನ್ನಾಗಿ ಕ್ರಂಚಿಯಾಗಿ ಬರುತ್ತೆ. 2 ಚಿಟಿಕೆ ಆಗೋಷ್ಟು ಸೋಡಾ, ಹಾಗೆ ಅರ್ಧ ಕಪ್ ಮೊಸರು, ಹಾಗೆ 1 ಕಪ್ ಮೈದಾ ಹಿಟ್ಟನ್ನ ಹಾಕ್ಕೊಂಡು ಮತ್ತೆ ಕಲಸಿಟ್ಕೋತಾ ಇದ್ದೀನಿ. ಹಾಗೆ ನಾನು ಹಾಲಿನ ಕವರ್ ಒಳಗಡೆ ಕೋನೆಟ್ ಟೈಪ್ ಮಾಡ್ಕೋತಾ ಇದ್ದೀನಿ. ಈ ಥರ ಲೋಟದೊಳಗಡೆ ಹಾಕ್ಕೊಂಡು ತುಂಬ್ಕೊಳ್ಳಿ ಜಿಲೇಬಿ ಹಿಟ್ಟನ್ನೇನಿದೆ ಅದನ್ನು. ಹಾಗೆ ನಾನೊಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ನೋಡಿ ಈ ಥರ ತುದಿ ಕಟ್ ಮಾಡಿಕೊಂಡು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲೇ ನೀವು ಈ ಥರ ಜಿಲೇಬಿನ ಹಾಕೋಬೋದು. ನಾನು ಈ ಥರ ಹಾಕೋತಾ ಇದ್ದೀನಿ. ಇದು ತುಂಬ ಕ್ರಂಚಿಯಾಗೂ ಇರುತ್ತೆ, ಎಷ್ಟು ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ನೋಡಿ, ಮತ್ತೆ ಪದೇ ಮಾಡ್ಕೊಂಡು ತಿಂತಿರ್ತೀರ, ಅಷ್ಟು ಚೆನ್ನಾಗಿರುತ್ತೆ ಇದು. ಈಗ ಇದೆಲ್ಲ ಕರ್ದು ಎತ್ತಿಟ್ಕೊಂಡಿದ್ದೀನಿ ನೋಡಿ. ಇದು ಈ ಥರ ಕರ್ದು ನಾನು ಇವಾಗ ಎತ್ತಿಟ್ಕೊಂಡಿದ್ದೀನಿ. ಪಾಕ ರೆಡಿ ಆಗಿದೆ. ಈ ಪಾಕಕ್ಕೆ ನಾನು ಕರ್ದಿಟ್ಕೊಂಡಿರೋ ಅಂಥ ಜಿಲೇಬಿನ 5 ನಿಮಿಷ ಡಿಪ್ ಮಾಡಿ ಈ ಥರ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ನಾನು ಒಂದು ಪಾತ್ರೆಯಲ್ಲಿ ಹಾಲನ್ನ ಬಿಸಿಗಿಟ್ಟು 4ರಿಂದ 5 ಸ್ಪೂನು ಬಾದಾಮಿ ಪೌಡ್ರನ್ನ ಹಾಕಿ 2 ಸ್ಪೂನ್ನ ಸಕ್ಕರೆ ಹಾಕ್ಕೊಂಡು ಬಿಸಿ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಒಂದು ಬಟ್ಲಲ್ಲಿ ನಾನು ಪಾಕದಿಂದ ಎದ್ದಂಥ ಜಿಲೇಬಿನ ಒಂದು ಬಟ್ಲಕ್ಕೆ ಹಾಕ್ಕೊಂಡು ನಾನು ಬಾದಾಮಿ ಹಾಲನ್ನ ಹಾಕ್ಕೊಂಡು ಅದ್ರ ಮೇಲೆ ಬಾದಾಮಿ ಹಾಗೂ ಪಿಸ್ತಾನ ನೀಟಾಗಿ ಕಟ್ ಮಾಡಿ ಮೇಲೆ ಹಾಕಿದ್ರೆ ಆಯಿತು. ಸೂಪರಾಗಿರೋ ಟೇಸ್ಟಿಯಾಗಿರೋ ಜಿಲೇಬಿ ರಬ್ಡಿ ರೆಡಿಯಾಗಿರುತ್ತೆ. ಅವರಂತೂ ತಿಂದ್ಬಿಟ್ಟು ಸಕ್ಕತ್ತಾಗಿದೆ ಅಂತಲೇ ಹೇಳಿದ್ರು, ಮತ್ತು ಮಕ್ಕಳು ಕೂಡ ತಿಂದ್ಬಿಟ್ಟು ಅಷ್ಟೇ ಇಷ್ಟಪಟ್ಟರು. ಹಾಗೆ ನನ್ನ ಫ್ರೆಂಡ್ಸ್ಗೆಲ್ಲರಿಗೂ ಕೊಟ್ಟು ಕಳಿಸಿದ್ದೆ ಜಿಲೇಬಿ ರಬ್ಡಿನ ಯಾವ ಥರ ಟೇಸ್ಟ್ ಮಾಡಿ ಹೇಳಿ ಅಂತ. ಅವರು ಕೂಡ ತಿಂದ್ಬಿಟ್ಟು ತುಂಬಾ ಚೆನ್ನಾಗಾಗಿದೆ ಅಂತ ಹೇಳಿದ್ರು. ನೀವು ಕೂಡ ಸಿಂಪಲ್ಲಾಗಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ ಜಿಲೇಬಿ ರಬ್ಡಿನ. ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನೀವು ಮತ್ತೆ ಮಾಡ್ತಾ ಇರ್ತೀರ. ಹಾಗೆ ಇದನ್ನು ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಯಾವ ರೀತಿ ಆಗಿತ್ತು ಅಂತ ಅಂದ್ಬಿಟ್ಟು. ಉದ್ದಿನ ಬೇಳೆಯಿಂದ ಮಾಡಿರೋದ್ರಿಂದ ತುಂಬ ಕ್ರಂಚಿಯಾಗಿ ಟೇಸ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ನಾನು ಉದ್ದಿನ ಬೇಳೆಯಿಂದ ಮಾಡಿದೆ. ನಮ್ಮ ಅಮ್ಮ ಹೇಳ್ಕೊಟ್ಟಿದ್ದು, ನಮ್ಮ ಮಮ್ಮಿಯವ್ರ ತಮ್ಮ. ಸೊ ಅವರು ರೆಸಿಪಿನ ಕೇಳಿಕೊಂಡು ನಾನು ಮಾಡಿದ್ದು. ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಹಾಗೆ ನಾನು ನಾಳೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇದು ಥರ್ಸ್ಡೇ ವ್ಲಾಗ್ ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗಷ್ಟೇ ಹಾಕೋಬಿಟ್ಟು ಬಂದು ಫ್ಲಿಕ್ಸೋ ಆ್ಯಪಲ್ ಸೈಡರ್ ವಿನಿಗರ್ ಟ್ಯಾಬ್ಲೆಟ್ನ ತೊಗೊಳ್ಳೋಣ ಅಂದ್ಕೊಂಡು ಕೂತಿದ್ದೀನಿ. ಮುಗಿಸಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಾದ್ಮೇಲೆ ಮಧ್ಯಾಹ್ನ ಇವರು ಬರ್ತೀನಿ ಮದುವೆಗೆ ಹೋಗಬೇಕಿತ್ತು, ರೆಡಿ ಆಗು ಅಂತಂದು. ಸೊ ನಾನು ರೆಡಿ ಆಗಿದ್ದೆ. ಮದುವೆಗೆ ಹೋಗಿ ಊಟ ಎಲ್ಲ ಮಾಡಿಕೊಂಡು ವಾಪಸ್ ಮನೆಗೆ ಬಂದ್ವಿ. ಮನೆಗೆಲ್ಲ ಬಂದಾದಮೇಲೆ ಒಂದು 5 ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ಇವರು ಹೋದರು ಸ್ಕೂಲಿಗೆ ಮಕ್ಕಳನ್ನ ಕರ್ಕೊಬರೋಕ್ಕೆ ಅಂತ ಅಂದ್ಬಿಟ್ಟು. ಹಾಗೆ ಮಕ್ಕಳನ್ನ ಕರ್ಕೊಬಂದಾಗ ನಾನು ಫೋನ್ ನೋಡ್ಕೊಂಡು ಕೂತಿದ್ದೆ.
ನಾನು ಸುಮ್ಮನೆ ನನ್ನ ಮಗಳು ಹಾಗೆ ಸುಮ್ಮನೆ ವೀಡಿಯೋ ಮಾಡ್ತಿದ್ಲು, ಸುಮ್ಮನೆ ನೋಡಿದ್ರೆ 250 ಸಬ್ಸ್ಕ್ರೈಬರ್ಸ್ ಆಗಿಬಿಟ್ಟಿದ್ದಾರೆ. 250 ಸಬ್ಸ್ಕ್ರೈಬರ್ಸ್. ಇಬ್ಬರು ಸೆಲೆಬ್ರೇಷನ್ ಮಾಡೋಣ ಮಕ್ಕಳ ಜೊತೆ ಅಂದ್ಕೊಂಡು ಬೇಕ್ರಿಗೆ ಹೋಗಿ ಕೇಕ್ ಎಲ್ಲ ತೊಗೊಬಂದು ಮಕ್ಕಳೆಲ್ಲ ನನ್ನ ಮಗ ಇನ್ನೂ ಟ್ಯೂಷನ್ಗೆ ಹೋಗಿದ್ದ. ಅವ್ನು ಟ್ಯೂಷನ್ ಬರೋಗಂಟ ಸ್ವಲ್ಪ ವೆಯ್ಟ್ ಮಾಡಿದ್ರಿ. ನಮ್ಮ ಅಕ್ಕ ವಿಡಿಯೋ ಕಾಲ್ ಮಾಡಿ ನನಗೆ 250 ಸಬ್ಸ್ಕ್ರೈಬರ್ಸ್ ಆಗಿದ್ದಕ್ಕೆ ಮಾಡ್ತಾ ಇದ್ದಾಳೆ. ಥ್ಯಾಂಕ್ ಯು ಥ್ಯಾಂಕ್ ಯು ಚೊಟ್ಟು. ಕಂಗ್ರಾಚುಲೇಷನ್ ನಂದಿನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಚಯ. ಒಳ್ಳೇದಾಗ್ಲಿ ಅಂತ ಹೇಳಮ್ಮ. ಆರೋಗ್ಯ ತುಂಬಾ ಚೆನ್ನಾಗಿದೆ, ಸಂಪಾದನೆ ಮಾಡಿ ಥ್ಯಾಂಕ್ ಯು ಅಮ್ಮ. ನಾನೀಗ ಭೀಮಾ ಮಾತಾಡೋದನ್ನ ರೆಕಾರ್ಡ್ ಮಾಡ್ಕೋತಾ ಇದ್ದೀನಿ. ಹೌದು ಹೌದು. ಇವನೇ ಮಾತಾಡ್ತಿರೋದು. ಊಟಕ್ಕೆ ಅಂತ ಅಂದು ಸಿಂಪಲ್ಲಾಗಿ ಬೇಳೆ ರಸ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ನಾನು ಒಂದು 3-4 ಟೊಮೊಟೊ ತೊಗೊಂಡಿದ್ದೀನಿ. ಹಾಗೆ ಹಸಿಮೆಣ್ಸಿನ್ಕಾಯಿ ಒಂದು 4-5 ಹಸಿಮೆಣ್ಸಿನ್ಕಾಯಿನ ಹಿಂಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕುಕ್ಕರ್ಗೆ ಅರ್ಧ ಕಪ್ ಬೇಳೆ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ತೊಳೆದಿಟ್ಟು ಅದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಹಾಗೂ ಟೊಮೊಟೊನ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ಹಾಗೆ ಒಂದು ಸ್ವಲ್ಪ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕುಗ್ಗಿಸ್ಕೊತಾ ಇದ್ದೀನಿ. ಒಂದು 3-4 ವಿಷಲು. ಸ್ವಲ್ಪ ಜೀರಿಗೆ ಮೆಣಸು ತೊಗೊಂಡು ಹಂಚ ಮೇಲೆ ಹುರ್ಕೋತಾ ಇದ್ದೀನಿ. ನೀವು ಇದನ್ನು ಜಾಸ್ತಿ ಹುರ್ಕೊಂಡ್ರೂ ಪರವಾಗಿಲ್ಲ. ನೀವು ಪ್ರತಿ ಸತಿ ಬೇಳೆ ರಸ ಮಾಡಿದಾಗ ಇದನ್ನು ಹಾಕ್ಬೋದು. ಹುರ್ಕೊಂಡು ಎತ್ತಿಟ್ಕೊಂಡು ನಿಮಗೆ ಯೂಸ್ ಆಗುತ್ತೆ. ನೋಡಿ ನಾನು ಇಷ್ಟು ತೊಗೊಂಡಿದ್ದೀನಿ. ಇದು ನನಗೆ 3-4 ಟೈಮ್ ಆಗುತ್ತೆ. ಬೇಳೆ ಕೂಡ ಬೆಂದಿದೆ. ಇದನ್ನು ಮಸ್ಕೋಬೇಕು. ಈ ಥರ ಮಸ್ಕೊಂಡು ಇಟ್ಕೋಬೇಕು. ಹಾಗೆ ನಾನು ಒಗ್ಗರಣೆಗೆ ಅಂತ ಅಂದ್ಬಿಟ್ಟು ನಾನು ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಬೆಲ್ಲ, ಕರಿಬೇವು, ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಇಂಗು, ಹಾಗೆ ಚಿಲ್ಲಿ ಪೌಡರ್, ಅರಿಶಿನ ಎತ್ಕೊತಿದ್ದೀನಿ. ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಎಲ್ಲ ಸಿಡಿದ ಮೇಲೆ ಒಣಗಿದ ಮೆಣಸಿನ್ಕಾಯಿ, ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ, ಕರಿಬೇವು ಹಾಕಿ ಎಲ್ಲ ಮಸಾಲೆನ ಎತ್ತಿಟ್ಕೊಂಡಿದ್ದೆ ಅದನ್ನೆಲ್ಲ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಬೇಯಿಸಿಟ್ಕೊಂಡಿರೋಂಥ ಬೇಳೆನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ನಮ್ಗೆ ಬೇಕಾಗಿರೋ ಅಷ್ಟು ನೀರನ್ನ ಹಾಕ್ಕೊಂಡು ನಾನು ರುಬ್ಬಿಟ್ಕೊಂಡಿದ್ನಲ್ಲ ಪುಡಿ, ಜೀರಿಗೆ ಮೆಣಸು ಪುಡಿ 2 ಸ್ಪೂನ್ನ ಹಾಕೋತಾ ಇದ್ದೀನಿ. ಇದು ಪೂರ್ತಿಯಾಗಿ ಕುದ್ದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ರೆ ಆಯಿತು. ಏನಾದರೂ ಬೇಗ ಸಾಂಬಾರು ಏನಾದರೂ ಮಾಡಬೇಕು ಅಂತ ಏನಾದರೂ ಇದ್ದಾಗ ಈ ಥರ ಸಾಂಬಾರು ಮಾಡ್ಕೊಂಡು ತಿನ್ಬೋದು. ಟೇಸ್ಟಿಯಾಗೂ ಇರುತ್ತೆ, ಹಾಗೆ ಬೇಗನೂ ಆಗುತ್ತೆ. ಇವಾಗ ಇದಾಗಿದೆ. ಇವಾಗೆಲ್ಲ ಡಿನ್ನರೆಲ್ಲ ಮುಗಿಸ್ಕೊಂಡು ಹಾಗೆ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಮಕ್ಕಳನ್ನೆಲ್ಲನೂ ಕರೆಸ್ದೆ. ನೋಡಿದ್ರಲ್ಲ ನಮ್ಮ ಮಕ್ಳ ಜೊತೆ ಈ ಥರ ಸೆಲೆಬ್ರೇಷನ್ ಅಂದು ಈ ಥರ ಇತ್ತು ಇವತ್ತಿನ ದಿನ.
ಇದಕ್ಕೆಲ್ಲ ಕಾರಣ ನಾನು ಈ ಥರ ಸೆಲೆಬ್ರೇಷನ್ ಮಾಡಬೇಕು ಅಂದರೆ ಅದಕ್ಕೆ ನೀವೇ ಕಾರಣ. ಅದಕ್ಕೆ ಫಸ್ಟ್ ಆಫ್ ಆಲ್ ನಿಮಗೆ ತುಂಬ 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 ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಅತ್ತೆ ಮನೆಯವ್ರ ಜೊತೆ ಹಾಗೆ ನಮ್ಮ ಮಮ್ಮಿ ಮನೆಯವ್ರ ಜೊತೆ ನಾನು ಈ ಮೂಮೆಂಟ್ನ ಹಂಚ್ಕೋಬೇಕು, ಈ ಸೆಲೆಬ್ರೇಷನ್ನ ಮಾಡಬೇಕು ಅಂತ ನನಗೆ ತುಂಬ ಈ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ನನಗೆ ಅವ್ರು ಯಾರೂ ಸಿಗಲೇ ಇಲ್ಲ. ಆಲ್ಮೋಸ್ಟು ಈ ಸತಿ ಹೋದಾಗ ಖಂಡಿತವಾಗ್ಲೂ ಎಲ್ಲರೂ ಪರಿಚಯ ಮಾಡಿಕೊಡ್ತೀನಿ, ಹಾಗೆ ನಮ್ಮ ಅತ್ತವ್ರನ್ನೂ ಕೂಡ ಪರಿಚಯ ಮಾಡಿಕೊಡ್ತೀನಿ. ನನಗೆ ಖುಷಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ತಿಲ್ಲ, ಅಷ್ಟು ನನಗೆ ಖುಷಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಈ ಖುಷಿ ನಿಮ್ಮಿಂದನೇ. ನನಗೆ ಇದೇ ಥರ ಸಪೋರ್ಟ್ ಮಾಡಿ, ಹಾಗೆ ಮಾಡ್ತೀರ ಅಂತ ನನಗೆ ಗೊತ್ತಿದೆ, ಮಾಡಿ ಅಂತಲೂ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನೀವು ಅಂದ್ಕೋಬೋದು ಏನು 250ಗೆಲ್ಲ ಹಿಂಗೆಲ್ಲ ಸೆಲೆಬ್ರೇಷನ್ ಮಾಡ್ತಿದ್ದಾಳೆ ಅಂತ ಅಂದ್ಬಿಟ್ಟು. ಖಂಡಿತವಾಗ್ಲೂ ಇದು ನನಗೆ ಗಾಡ್ ಗಿಫ್ಟ್ ಕೊಟ್ಟಿದ್ದಾನೇನೋ ಅಂತ ಅನ್ನಿಸ್ತಿದೆ ಅಷ್ಟೇ. ಇದ್ರ ಬಗ್ಗೆ ಮತ್ತೆ ಇನ್ನು ಸ್ಟಾರ್ಟಿಂಗ್ ಅಲ್ವಾ, ಹೋಗ್ತಾ ಮಾತಾಡ್ತೀನಿ. ತುಂಬ ಲೆಂತ್ ಆಗಿಬಿಡುತ್ತೆ ವಿಡಿಯೋ, ಅದಕ್ಕೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ನಿಮ್ಮ ನಂದಿನಿ, ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.